ಮಧ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿಯ ತಾಲೂಕು ಆಡಳಿತದ ವತಿಯಿಂದ ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಿಸಲಾಯಿತು. ಚನ್ನಗಿರಿಯ ಬಲಿಜ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೈವಾರ ತಾತಯ್ಯನವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದಂತಹ ಸುರೇಶ್ ಹಾಗೆಯೇ ಬಲಿಜ ಸಮಾಜದ ಅಧ್ಯಕ್ಷರಾದಂತಹ ವಸಂತಕುಮಾರ್ ಹಾಗೆಯೇ ಬಲಿಜ ಸಮಾಜದ ಮುಖಂಡರಾದ ಜಿ ಚಿನ್ನಸ್ವಾಮಿ ಹಾಗೆಯೇ ರಾಮು ಹಾಗೆಯೇ ನಾರಾಯಣ ಲಕ್ಷ್ಮೀನಾರಾಯಣ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಜಯಂತ್ಯೋತ್ಸವದ ಅಂಗವಾಗಿ ವಿಶೇಷವಾದ ಒಂದು ಬೃಹತ್ ಮೆರವಣಿಗೆ ಕಾರ್ಯಕ್ರಮವನ್ನು ಸಹ ಬಲಿಜ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಬಲಿಜ ಸಮಾಜದ ಚನ್ನಗಿರಿ ನಾಗರಿಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಶ್ರೀನಿವಾಸಾಯ ತೇ ನಮಃ. हेलो कईवार तातय्यनिगे जय, कईवार तातय्यनिगे जय, जय बलिजा, जय बलिजा, जय बलिजा. सर उद्धव किस कमेंट चाहिए? हां ಒಂದು ಫೋಟೋ ತೆಗೆನಪ್ಪ, ಇಲ್ಲಿ ಹೋಗ್ತಾರೆ ನಮ್ಮಮ್ಮ ಬನ್ನಿ. ಹಿಂದಕ್ಕೆ ಒಂದು ಸೈಡ್ ಉದ್ದಕ್ಕೆ ರಲ್ಲಿ ಜನಿಸಿದ್ರು. ಇವತ್ತಿಗೆ 2026 300 ವರ್ಷಗಳ ಜಯಂತ್ಯೋತ್ಸವದ್ದು. ಅವರು ನಮ್ಮ ಬಲಿಜ ಜನಾಂಗ ಅಥವಾ ಬಣಜಿಗ ಸಮುದಾಯದಲ್ಲಿ ಜನಿಸಿದವರು. ಅವರ ಜನ್ಮ ನಾಮ ನಾರಾಯಣಪ್ಪ. ಅವರು ನಮ್ಮ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಎಂಬಲ್ಲಿ ಕೊಂಡಪ್ಪ ಮತ್ತು ತಾಯಿ ಮುದ್ದಮ್ಮ ಎಂತಕ್ಕಂಥವರ ಜನ್ಮದಲ್ಲಿ ಜನಿಸಿದಂಥ ಯೋಗಿ ನಾರಾಯಣರು. ನಂತರ ಇವರಿಗೆ ಯೋಗಿ ನಾರಾಯಣ, ಕೈವಾರ ತಾತಯ್ಯ, ನಾರಾಯಣ ತಾತಯ್ಯ, ಈಗ ಅನೇಕ ಹೆಸರುಗಳು ಇದ್ದಾವೆ. ಇವರು ನಮ್ಮ ಕರ್ನಾಟಕದ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಈ ಕೈವಾರ ಅದನ್ನು ಏಕಚಕ್ರಪುರ ಅಂತ ಕರೀತಾರೆ. ಅದು ಆಕ್ಚುಲಿ ಅದು ಆಗ ದ್ವಾಪರ ಯುಗ ತಲೆಯಾಗಿದ್ದಂಥದ್ದು. ನೋಡಿ, ಕೈವಾರ ತಾತಯ್ಯನವರು ಅವ್ರ ಮೂಲ ಹೆಸರು ನಾರಾಯಣಪ್ಪ. ಅವರು ಅವರ ತಂದೆಯವರಾಗಿರ್ತಕ್ಕಂಥ ಕೊಂಡಪ್ಪನವರು ಬಳೆ ವ್ಯಾಪಾರಿಗಳು. ಹಾಗೆ ದುಡಿಮೆಯಲ್ಲಿ ಸಂತೃಪ್ತಿ ಜೀವನವನ್ನು ಮಾಡ್ಕೊಳ್ತಾ ಇದ್ರು. ನಾವು ಇವತ್ತಿನ ದಿವಸ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಜಯಂತಿ ಆಚರಣೆಗೆ ಮಾತ್ರ ಸೀಮಿತವಾಗದೆ ಅವರ ಆದರ್ಶ ತತ್ವಗಳನ್ನು ನಾವು ಪಾಲಿಸಿಕೊಂಡು ಮೈಗೂಡಿಸಿಕೊಂಡು ಜೀವನದ ಸಾಕ್ಷರತೆಗಾಗಿ ಸಾಮಾಜಿಕತೆ ಒಳಿತಿಗೆ ಹೋಗಿ ನಾವೆಲ್ಲರೂ ದುಡಿಯೋಣ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರೂ ಸೇರಿ ನಾವು ಪ್ರತಿಜ್ಞೆ ಮಾಡೋಣ. ನಮ್ಮ ನಾರಾಯಣಪ್ಪನವರು ಚಿಕ್ಕ ವಯಸ್ಸಿಗೆ ಅವರು ಗುಟ್ರು ಹಾಕಿದಾಗ ಕಲ್ಲು ಬಾವಿಯಲ್ಲಿ ನೀರು ಬಂದಿತ್ತು ಅಂತ ಬರೆದಿದ್ದಾರೆ. ಅದರ ಅರ್ಥ ಅದು ಯುರೇನಿಯಂ, ಅದು ಮರಳು ಅಂದರೆ ಯುರೇನಿಯಂ. ಆ ಗುಟ್ರು ಅಂತಂದರೆ ಮೊಬೈಲು. ಅವತ್ತೇ 400 ವರ್ಷದಿಂದನೇ ಅವರು ಮೊಬೈಲನ್ನು ಹೇಳಿದ್ದಾರೆ. ಮೊಬೈಲ್ ಬಗ್ಗೆ ಮೊಬೈಲ್ ಆಪರೇಟ್ ಮಾಡಿದಾಗ ಬಾಂಬು ಬ್ಲಾಸ್ಟ್ ಆಗುತ್ತೆ. ಮರಳು ಬಸವ ಗುಟ್ರು ಹಾಕಿದಾಗ ಕಲ್ಲು ಬಾವಿಯಲ್ಲಿ ನೀರು ಬಂದಿತ್ತು ಬರೆದಿದ್ದಾರೆ. ನಾನು ಆ ಪುಸ್ತಕ ಓದಿದ್ದೀನಿ. ಮತ್ತು ನಮ್ಮ ಸಮಾಜದಲ್ಲಿ ಕೃಷ್ಣದೇವರಾಯ ಆಂಧ್ರ ಕರ್ನಾಟಕ ಸಾರ್ವಭೌಮ. ಇವತ್ತು ಕೂಡ ಈ ಹಂಪೆಯಲ್ಲಿ ಕೆಲವು ಶಿಲಾಶಾಸನಗಳು ತೆಲುಗು ಭಾಷೆಯಲ್ಲೇ ಇದ್ದಾವೆ. ಆಂಧ್ರ ಮತ್ತು ಕರ್ನಾಟಕ ಸಾರ್ವಭೌಮ. ಹುಯಿನತ್ಸಾಂಗ್ ಅಂತ ಚೀನಾ ದೇಶದನು ಒಬ್ಬ ಯಾತ್ರಿ ಬಂದನು. ಅವನು ಆ ಡೈರಿ ಒಳಗೆ ಬರೆದಿದ್ದಾನೆ. ಮುತ್ತು ರತ್ನಗಳನ್ನು ಬೀದಿಯಲ್ಲಿ ಸೇರಿನಲ್ಲಿ ಅಳದು ಮಾಡ್ತಿದ್ರಂತೆ. ಎಷ್ಟು ಸಮೃದ್ಧಿಯಾಗಿತ್ತು ಹಂಪೆ, ಅವನ ಸಾಮ್ರಾಜ್ಯ ಹೆಂಗಿತ್ತು ಅನ್ನೋದಕ್ಕೆ ಆ ಚೀನಾ ದೇಶ ಯಾತ್ರಿಕ ಕೂಡ ಬಂದಿದ್ದಾನೆ. ಅಂತ ಒಬ್ಬ ಶೂರ ನಮ್ಮ ಕುಲ ಬಾಂಧವ. ನಾವು ಹೆಮ್ಮೆ ಪಟ್ಕೊಂಡು ಹೇಳ್ಕೋಬೇಕು. ಆ ಸಮಾಜದವರು ಅನ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ನಾನು ಮಠ ಬೀದಿಯಲ್ಲಿದ್ದೆ, ತುಂಬಾ ಜನ ನನ್ನ ಬ್ರಾಹ್ಮಣರು ಅನ್ಕೊಂಡಿದ್ರು. ಇನ್ಯಾರು ಒಪ್ಪಾರು ಬೀದಿಯಲ್ಲಿದ್ರೆ ಅವ್ರು ಒಪ್ಪಾರು ಅಂದ್ಕೊಳ್ತಾರೆ, ಕುರುಬರು ಬೀದಿಯಲ್ಲಿ. ಯಾಕೆಂದ್ರೆ ಆ ಸಮಾಜದ ಹಾಲಿನ ಜೊತೆ ಸಕ್ಕರೆ ಸೇರಿದಾಗ ನಾವು ಸೇರ್ಕೊಂಡ್ಬಿಟ್ಟಿದ್ದೀವಿ. ನಾವು ಯಾವ ವಿಶೇಷವಾಗಿ ಎದ್ದು ನಾವು ತೋರಿಸ್ಕೊಳ್ಳೋದು, ನಾವು ಬಲಿಜರು ನಾವೆಲ್ಲ ಒಗ್ಗಟ್ಟಾಗಿರೋಣ ಬನ್ನಿ ಅಂತ. ಇಂಥದ್ದೊಂದು ಕಾರ್ಯಕ್ರಮ ಮಾಡಿದಾಗ ನಾವೆಲ್ಲ ಅದನ್ನ ತೋರಿಸ್ಕೊಳ್ತಾ ಇದ್ದೀವಿ.
ಆ ಸಮಾಜದ ಒಗ್ಗಟ್ಟನ್ನ ಪ್ರದರ್ಶಿಸಿ ನಾವು ನಾವು ವಾಪಸ್ ನಮಗೆ ಬೇರೆ ಏನು ಕೇಳ್ತಾ ಇಲ್ಲ, ವಾಪಸ್ 2Aಗೆ ಹಾಕಿ ಅಂತ, 3A ಇಂದ ವಾಪಸ್ 2Aಗೆ ಹಾಕಿ ಅಂತ ಕೇಳ್ತಾ ಇದ್ವಿ. 2A ಇಂದ ನಮ್ಗೆ ಇದ್ದಾಗ ನಾನು ಸಹ ಆದಿಯಾಗಿ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು, 2A ಇದಕ್ಕೋಸ್ಕರನೇ ಸಿಕ್ಕಿತ್ತು. ಹಾಗೆ ಇವತ್ತಿನ ವಿದ್ಯಾರ್ಥಿಗಳಿಗೂ ತುಂಬ ಯಡಿಯೂರಪ್ಪನ ಸರ್ಕಾರ ಬಂದಾಗ ಕೊನೆಯ ದಿವಸ ಅವ್ರು ಹಿಡಿಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಮಾತ್ರ 2A ಇದೆ, ಬೇರೆ ಸಾಮಾಜಿಕವಾಗಿ ರಾಜಕೀಯವಾಗಿ ನಮಗೆ ಯಾವುದೇ ರಿಸರ್ವೇಶನ್ ಇಲ್ಲ, ಕೆಲಸ ಮಾಡಲು ಸಿಗಬೇಕು ಅನ್ನೋದು ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ಇವತ್ತು ಸಹ ಮನವಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ಪಕ್ಷ ಭೇದವನ್ನು ಮರೆತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ನಮಗೆ 2Aಗೆ ವಾಪಸ್ ಅಂದರೆ ರಾಜಕೀಯವಾಗಿಯೂ ಸಹ ನಮಗೆ 2A ಕೊಡಿ ಅಂತ ಕೇಳಲಿಕ್ಕೋಸ್ಕರ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನಾವು ಈ ಸಭೆಯ ಮೂಲಕ ಸರ್ಕಾರವನ್ನ ಒತ್ತಾಯಿಸ್ತಾ ಮುಂದೆ ನಮ್ಮ ಮಕ್ಕಳಿಗೆ ತುಂಬಾ ಅನುಕೂಲ ಆಗುವ ದೃಷ್ಟಿಯಿಂದ ನಮ್ಮ ಸಮಾಜದ ಒಂದು ಆರ್ಥಿಕವಾಗಿ ನಾವು ಕೆಲವು ನೋಡಿದ್ರೆ ಅನಿಸ್ತದೆ. ಯಾಕೆಂದ್ರೆ ನಾವು ಹಾಕಿರುವಂತ ಫ್ಲೆಕ್ಸ್ ಅಲ್ಲಿ ಎಲ್ಲ ಶ್ರೀಮಂತರಿರೋದು. MS ರಾಮಯ್ಯ ಅವರಿಂದ ನೋಡಿದ್ರೆ ಈ ಕಡೆ ಫ್ಲೆಕ್ಸ್ಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರುಗಳ ಅಂದ್ರೆ ಸಿನಿಮಾ ಆಕ್ಟರ್ಸ್ಗಳೇ ನಮ್ಮ ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ. ತೂಗಿ ಶ್ರೀನಿವಾಸ್ ಇರ್ಬೋದು, ಹಾಗೆ ಲೋಕೇಶ್ ಮನೆಯವರು, ಜಯಂತಿ ಅಮ್ಮ, ತಾರಮ್ಮ, ಈಗ ತುಂಬಾ ಜನ ಸಿನಿಮಾ, ಚಿರಂಜೀವಿ ಇದ್ದಾರೆ. ಹಂಗಾಗಿ ಅಷ್ಟೊಂದು ದೊಡ್ಡ ದೊಡ್ಡ ಶ್ರೀಮಂತರು ಒಟ್ಟು ಚೆನ್ನಾಗಿ ಸ್ಥಿತಿ ಇರೋರು ನಿಮ್ಗೆ ಯಾಕೆ 2A ಅಂತ ಕೇಳುವಂತ ಪರಿಸ್ಥಿತಿ ಇದೆ. ನಾವ್ಯಾರು ಆ ಪರಿಸ್ಥಿತಿ ಇಲ್ಲ. ನಾವೆಲ್ಲ ಇಲ್ಲಿರೋರು ಯಾರು ಬಳೆ ಮಾರೋರು, ಕುಂಕುಮ ಮಾರೋರು, ಹೂ ಮಾರೋರು, ಸಣ್ಣ ಪುಟ್ಟ ಕುಲಕಸು ಮಾಡ್ಕೊಂಡಿರೋರು ತುಂಬಾ ಜನ ನಮ್ಮ ಸಮಾಜದಲ್ಲಿರೋದು. ಹಾಗಾಗಿ ಸಮಾಜದ ಆರ್ಥಿಕ ಮತ್ತೆ ಸಾಮಾಜಿಕ ನಮ್ಮ ಮೇಲೆತ್ತಬೇಕು ಅಂದ್ರೆ ನಮ್ಮ ಒಂದು ಆರಕ್ಷಣೆ ಏನು ಆರಕ್ಷಣೆ ಇದೆ ಅದನ್ನ ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ